ಅಂಬೇಡ್ಕರ್ ಅವರ ರಾಜಕೀಯ ವಿಚಾರದಲ್ಲಿ ಈಗ ಬಹಳ ಜಟಾಪಟಿ ನಡೀತಾ ಇದೆ. ಸಂಸತ್ನಲ್ಲಿ ಆಗ್ತಾ ಇರುವಂತ ಜಟಾಪಟಿ ಹಲವು ರೀತಿಯಾದಂಥ ರಾಜಕೀಯ ಹೈಡ್ರಾಮಾಗಳಿಗೆ ಈಗ ನಾಂದಿಯನ್ನು ಆಡ್ತಾ ಇದೆ. ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ಗೆ ಅಮಿತ್ ಶಾ ಅವಮಾನ ಮಾಡಿರುವಂಥ ಆರೋಪ ಏನಿದೆ, ಲೋಕಸಭೆ ರಾಜ್ಯಸಭೆಯಲ್ಲಿ ಕೋಲಾಹಲ, ಕಲಾಪವನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಈಗ ಸಂಸತ್ ಆವರಣದಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಇಂಡಿ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಂಸತ್ ಆವರಣದಲ್ಲಿ ಇಂಡಿ ಒಕ್ಕೂಟದ ಪಾದಯಾತ್ರೆ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಯ ವೇಳೆ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿಗೆ ಗಾಯವಾಗಿದೆ. ಭಾರಿ ಹೈಡ್ರಾಮಾನೇ ಈಗ ಸಂಸತ್ನ ಮುಂಭಾಗದಲ್ಲಿ ನಡೀತಾ ಇದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಈಗ ಕೋಲಾಹಲ ಆಗಿದ್ದಕ್ಕೆ ಕಲಾಪವನ್ನ ಕೂಡ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿ ಇಂಡಿ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಪಾದಯಾತ್ರೆಯನ್ನು ಕೂಡ ಮಾಡುತ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿಗೆ ಗಾಯವಾಗಿದೆ ಅಂತೇಳಿ ಅದು ಇನ್ನೊಂದು ರೀತಿಯಾದಂತಹ ಹೈಡ್ರಾಮಾ ಆಯಿತು. ಸೊ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವಮಾನ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿ ಏನು ಅಲ್ಲಿ ಪ್ರತಾಪ್ ಸಾರಂಗಿಗೆ ಗಾಯವಾಗಿತ್ತಲ್ಲ, ಅವರನ್ನ ಹೋಗಿ ಈಗ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಹೇಗಿದೆ ಅಂತೇಳಿ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ. ಅವರನ್ನು ಭೇಟಿಯಾಗಿ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿಸಿದ್ದಾರೆ. ಅವರ ಆರೋಗ್ಯ ಹೇಗಿದೆ ಏನು ಅಂತ ಹೇಳಿ. ಇದು ಪ್ರತಾಪ್ ಸಾರಂಗಿ, ಬಿಜೆಪಿಯ ಸಂಸದ. ಗಾಯ ಆಯಿತು, ತಳ್ಳಾಟ ನುಕ್ಕಾಟದಲ್ಲಿ ಏನೋ ಬಿದ್ದರು, ಗಾಯ ಆಗ್ಬಿಡ್ತು, ರಾಹುಲ್ ಗಾಂಧಿ ತಳ್ಳಿಬಿಟ್ರು ಅಂತೆಲ್ಲ ಹೇಳ್ತಾ ಇದ್ರು. ಈಗ ಆಸ್ಪತ್ರೆಗೆ ದಾಖಲಾದಂಥ ಸಂಸದ ಪ್ರತಾಪ್ ಸಿಂಗ್ ಸಾರಂಗಿ ದೆಹಲಿಯ RML ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಈಗ. ಸೊ ಅಲ್ಲಿಯೋ ರಾಹುಲ್ ಗಾಂಧಿ ಅವರು ಕೂಡ ಯೋಗಕ್ಷೇಮ ವಿಚಾರಿಸಿದ್ದಾರೆ ಅಲ್ಲೇ ಬಿದ್ದಂಥ ಸಂದರ್ಭದಲ್ಲಿ. ಬಿಜೆಪಿ ನಾಯಕರೆಲ್ಲ ತೆರಳಿ ಆಸ್ಪತ್ರೆಯಲ್ಲಿ ಹೋಗಿ ಪ್ರತಾಪ್ ಸಾರಂಗಿ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಭಾರಿ ಹೈಡ್ರಾಮಾ ನಡೀತಾ ಇದೆ. ಕಾರಣ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಲಘುವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. आरक्षण विरोधी माफी मांगो, माफी मांगो, माफी मांगो, कांग्रेस पार्टी माफी मांगो, माफी मांगो, माफी मांगो। कारों में चरणबद्ध होकर बाबा साहब अम्बेडकर की तस्वीर लेकर और नीली साड़ी पहनकर प्रियंका गांधी संसद भवन पहुंची हैं और